ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ರೆಮಿಡೀಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ಕಿನ್ ಟೋನರ್ ಅಥವಾ ಕಂಡೀಷ್ನರ್ ಅಥವಾ ಹೇರ್ ಗ್ರೋತ್ ಬೂಸ್ಟರ್ ಅಂತ ಏನಾದರೂ ಕರಿಬೋದು, ಆ ಥರದ್ದು ಒಂದು ಲಿಕ್ವಿಡ್ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಪ್ಪ ಅಂತಂದರೆ, ಇಲ್ಲಿ ನಾನು ಕರಿಬೇವು ತೊಗೊಂಡಿದ್ದೀನಿ ಸ್ವಲ್ಪ, ಆನಂತರ ಅಲೋವೆರಾ ತೊಗೊಂಡಿದ್ದೀನಿ. ಹೇರ್ ಗ್ರೋತ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಅದರಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ, ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇರೋದ್ರಿಂದ ಅಲೋವೆರಾ ನಮ್ಮ ಸ್ಕಿನ್ನನ್ನು ತೇವಾಂಶವನ್ನು ಕಾಪಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಸ್ಕಿನ್ನಲ್ಲಿರೋ ಅಲರ್ಜಿಗಳನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡುತ್ತೆ. ಚರ್ಮನ ಮಾಯಿಶ್ಚರೈಸರ್ ಮಾಡುತ್ತೆ. ಹೇರ್ ಫ್ರಿಝಿನೆಸ್ ಇರೋದು ಕೂಡ ಅಲೋವೆರಾಯಿಂದ ನಮಗೆ ಕಡಿಮೆ ಆಗುತ್ತೆ. ನಮ್ಮ ಕೂದಲಲ್ಲಿ ಒರಟುತನ, ಶುಷ್ಕತನ, ಕೂದಲು ತುಂಬ ರಫ್ ಆಗಿದ್ದರೆ ಅಥವಾ ಸ್ಪ್ಲಿಟ್ ಎಂಡ್ಸ್ ಇತ್ತು ಅಂತಂದರೆ ಅದೆಲ್ಲವನ್ನು ಅಲೋವೆರಾ ನಮಗೆ ಕಳ್ಕೊಳ್ಳಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಇಲ್ಲಿ ನಾನು ಅಲೋವೆರಾನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಕರಿಬೇವಿನಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ ಪೊಟ್ಯಾಷಿಯಮ್ಮು, ಕ್ಯಾಲ್ಶಿಯಮ್ಮು, ವಿಟಮಿನ್ ಎ, ವಿಟಮಿನ್ ಕೆ, ವಿಟಮಿನ್ ಇ ಎಲ್ಲ ಥರ ಮಿನರಲ್ಸ್ ಇರುವಂಥ ಒಂದು ಶ್ರೇಷ್ಠವಾದ ಒಂದು ಸೊಪ್ಪು ಅಂತ ಹೇಳ್ಬೋದು ಕರಿಬೇವನ್ನ. ಆ ಕರಿಬೇವನ್ನ ತೊಗೊಂಡಿದ್ದೀನಿ. ಈಗ ನಾವೇನು ಮಾಡೋಣ ಅಂತಂದರೆ, ಈ ಅಲೋವೆರಾನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಬಿಡೋಣ. ನೋಡಿ, ಈ ಥರ ನಾನು ಅಲೋವೆರಾನ ನೀಟಾಗಿ ಕತ್ತರಿಸ್ಕೊಳ್ತಾ ಇದ್ದೀನಿ. ಸೈಡ್ಸ್ ತೆಗಿಲಿಲ್ಲ ಅಂದರೂ ಪರವಾಗಿಲ್ಲ. ಮನೆಯಲ್ಲೇ ಬೆಳೆದಿರೋಂಥ ಅಲೋವೆರಾ ಇದ್ದರೆ ತುಂಬಾ ಒಳ್ಳೆಯದು. ನಾವು ಮಾರ್ಕೆಟಿಂದ ತಂದಿರೋಂಥ ಅಲೋವೆರಾನು ಚೆನ್ನಾಗಿರುತ್ತೆ, ಬಟ್ ನಿಮಗೆ ನ್ಯಾಚುರಲ್ಲಾಗಿ ಸಿಗುವಂಥ ಅಲೋವೆರಾ ಇತ್ತು ಅಂತಂದರೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಒಂದು 10-20 ಪೀಸ್ ಆಗುತ್ತೆ ಕಟ್ ಮಾಡಿದೆ. ಒಂದೇ ಒಂದು ಎಲೆ ತೊಗೊಳ್ಳಿ, ನೀಟಾಗಿ ಕಟ್ ಮಾಡ್ಕೊಳ್ಳಿ. ಫಸ್ಟ್ ಅಲೋವೆರಾ ಜೆಲ್ನ ನಾವು ಖಾಲಿ ಹೊಟ್ಟೆಗೆ ತೊಗೊಳ್ಳೋದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮ್ಮ ಹೊಟ್ಟೆಯಲ್ಲಿರುವಂಥ ಬ್ಯಾಡ್ ಬ್ಯಾಕ್ಟೀರಿಯನ್ನೆಲ್ಲ ಕೊಂದು ಒಳ್ಳೆ ಬ್ಯಾಕ್ಟೀರಿಯಾನ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅಲ್ಸರು, ಹೊಟ್ಟೆ ಉರಿ ಈ ಥರ ಕಾಯಿಲೆಗಳಿಗೆ ಖಾಲಿ ಹೊಟ್ಟೆಯಲ್ಲಿ ಅಲೋವೆರಾನ ತೊಗೊಂಡ್ರೆ ತುಂಬಾ ಆರೋಗ್ಯಕ್ಕೆ ಸಹಾಯಕಾರಿ ಆಗುತ್ತೆ. ನೆಕ್ಸ್ಟ್ ಕರಿಬೇವನ್ನೆಲ್ಲ ಈ ಥರ ಬಿಡಿಸ್ಕೊಂಬಿಡೋಣ. ನೋಡಿ, ಎಲ್ಲ ಕರಿಬೇವನ್ನು ನಾನು ಈ ಥರ ಕಡ್ಡಿಯಿಂದ ಬೇಳೆ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ತೊಳೆದು ಚೆನ್ನಾಗಿ ಒಣಗಿಸಿಟ್ಟಿದ್ದೀನಿ ನಾನು. ನೀವು ಕೂಡ ತೊಳೆದು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು, ಇಲ್ಲಿ ಅಲೋವೆರಾ ಇದೆ, ಇಲ್ಲಿ ಕರಿಬೇವಿದೆ. ಇದನ್ನು ನಾವು ಸ್ಟವ್ ಹತ್ರ ತಗೊಂಡೋಗೋಣ. ನೋಡಿ, ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. 1-1.5 ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ತೀನಿ. ಈಗ ಇದಕ್ಕೆ ನಾನು ತಗೊಂಡಿರೋಂಥ ಅಲೋವೆರಾ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಕರಿಬೇವಿನ ಸೊಪ್ಪು ನಮ್ಮ ಹೇರ್ಸ್ಗೆ ತುಂಬ ಒಳ್ಳೆ ಟಾನಿಕ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಂಗ್ರೀಡಿಯೆಂಟು ಅಲೋವೆರಾ, ಅದನ್ನು ಸೇರಿಸ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೆಕ್ಸ್ಟ್ ಪದಾರ್ಥ ಬಂದ್ಬಿಟ್ಟು ಸ್ವಲ್ಪ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ್ದು ಸಿಗುತ್ತೋ ಅದೇ ಅಕ್ಕಿನೇ ಯೂಸ್ ಮಾಡ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಒಂದು 15 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ. ನೋಡಿ, ಇದು ಕಲರ್ ಚೇಂಜ್ ಆಗಿದೆ. ಇವಾಗ ಇಳಿಸಿ ನಾವು ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಈ ಥರ ಇವಾಗ ನಾನು ಒಂದು ಬೌಲ್ ತಗೊಂಡು ಇದನ್ನೆಲ್ಲ ಸ್ಟ್ರೈನ್ ಮಾಡ್ಕೊಳ್ತೀನಿ. ನೋಡಿ, ಇದು ರೆಡಿಯಾಗಿದೆ. ಈ ಸಿರಮ್ಗೆ ನೀವು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಸ್ಪ್ರೇ ಮಾಡ್ಕೋಬೋದು. ಪ್ರತಿದಿನ ಸ್ಪ್ರೇ ಮಾಡ್ಕೊಳ್ತು ಅಂತಂದರೆ ನಿಮ್ಮ ಹೇರ್ಸ್ ತುಂಬಾ ಸಾಫ್ಟ್, ಸಿಲ್ಕಿ, ಶೈನಿ ಆಗುತ್ತೆ. ಮತ್ತು ಒಳ್ಳೆ ಪ್ರೊಟೆಕ್ಷನ್ ಕೊಡುತ್ತೆ. ಹೇರ್ ಫಾಲಿಕಲ್ಸ್ಗೆಲ್ಲ ಒಳ್ಳೆ ಸ್ಟ್ರೆಂದನ್ನು ಮಾಡಿ ನಿಮ್ಮ ಹೇರ್ ರೂಟ್ಸ್ನೆಲ್ಲ ತುಂಬಾ ಸ್ಟ್ರೆಂತ್ ಮಾಡುತ್ತೆ. ನೆಕ್ಸ್ಟ್ ಇದೇನು ನಾವು ಅಲೋವೆರಾ, ಕರಿಬೇವು ಇದೆಲ್ಲ ಏನು ನಾವು ಬೇಯಿಸ್ಕೊಂಡಿದ್ದೀವಲ್ಲ, ಈ ಮಿಕ್ಸ್ಚರನ್ನು ನೀಟಾಗಿ ಮಿಕ್ಸಿ ಒಳಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ತಲೆಗೆ ಹಚ್ಕೊಂಡು ನೆಕ್ಸ್ಟ್ ಸ್ನಾನ ಮಾಡೋದ್ರಿಂದ ನಿಮ್ಮ ಹೇರ್ಗೆ ಒಳ್ಳೆ ಬೆನಿಫಿಟ್ ಆಗುತ್ತೆ. ಅದಾದಮೇಲೆ ಲಾಸ್ಟ್ ಬಂದು ನಿಮಗೆ ಎರಡೂ ಮಾಡೋಕ್ಕಾಗಲಿಲ್ಲ ಅಂತಂದರೆ ಈ ವಾಟರ್ಗೆ
ಇನ್ನು ಉಳಿದಿರೋಂಥ ಸ್ವಲ್ಪ ವಾಟರ್ ಏನಿರುತ್ತೆ ಇದಕ್ಕೆ ನಿಮಗೆ ನಿಮ್ಮ ಮನೆಯಲ್ಲಿ ಯೂಸ್ ಮಾಡೋಂಥ ಶ್ಯಾಂಪು ಬೆರೆಸ್ಕೊಂಡು ಶಾಂಪು ಒಳಗೆ ಹಾಕಿ ಕಲಿಸ್ಬಿಟ್ಟು ಚೆನ್ನಾಗಿ ನಿಮ್ಮ ತಲೆಗೆಲ್ಲ ಹಚ್ಚಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಒಂದು 15 ಮಿನಿಟ್ಸ್ ಬಿಟ್ಟು ಕೂಡ ಸ್ನಾನ ಮಾಡೋದ್ರಿಂದ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ನಮ್ಮ ಮನೆ ಹತ್ರ ಸಿಗುವಂಥ ಆಲೋವೆರಾ, ಕರಿಬೇವು, ಅಕ್ಕಿ ಇವಿಷ್ಟೇ ಪದಾರ್ಥ ಬಳಸ್ಕೊಂಡು ನಾವು ಸಿಂಪಲ್ಲಾಗಿ ಒಂದು ಹೇರ್ ಕಂಡೀಷ್ನರು, ಒಂದು ಹೇರ್ ಪ್ಯಾಕು ಹೇಗೆ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡ್ವಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋಸ್ನ ನಾನು ಹೊಸದಾಗಿ ಮಾಡಿ ಹಾಕಲಿಕ್ಕೆ ತುಂಬಾ ಸ್ಫೂರ್ತಿ ಕೊಡುತ್ತೆ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.